ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಂಗಾಳ ಕೊಲ್ಲಿಯಲ್ಲಿ ಮೋಂತಾ ಚಂಡಮಾರುತದ ಅಬ್ಬರ ತೀವ್ರವಾಗ್ತಾ ಇದೆ. ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಶಾ, ತಮಿಳುನಾಡಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರೀ ಗಾಳಿಯೊಂದಿಗೆ ಆಂಧ್ರದತ್ತ ಮೋಂತಾ ಚಂಡಮಾರುತ ಧಾವಿಸಿ ಬರ್ತಾ ಇದೆ. ಭಾರೀ ಪ್ರಮಾಣದಲ್ಲಿ ಗಾಳಿ, ಅತಿ ವೇಗವಾಗಿ ಬೀಸ್ತಾ ಇರುವಂತಹ ಗಾಳಿ ಜೊತೆಗೆ ಭಾರೀ ಮಳೆಯೊಂದಿಗೆ ಆಂಧ್ರ ಪ್ರದೇಶದತ್ತ ಮೋಂತಾ ಚಂಡಮಾರುತ ದಾಪುಗಾಲು ಇಡುತ್ತಾ ಬರ್ತಾ ಇದೆ. ಇನ್ನು ಮೋಂತಾ ಚಂಡಮಾರುತದಿಂದ 2 ದಿನ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಸದ್ಯ ಆಂಧ್ರ ಪ್ರದೇಶ ತೀರದತ್ತ ಮೋಂತಾ ಚಂಡಮಾರುತ ತೀವ್ರವಾಗಿ ಬೀಸ್ತಾ ಇದೆ. ಇವತ್ತು ಆಂಧ್ರ ಪ್ರದೇಶ ತೀರಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಮೋಂತಾ ಚಂಡಮಾರುತ ಇವತ್ತು ಆಂಧ್ರದ ತೀರಕ್ಕೆ ಬಂದು ಅಪ್ಪಳಿಸಲಿದೆ. ಸಂಜೆ ಅಥವಾ ರಾತ್ರಿ ಮೋಂತಾ ಚಂಡಮಾರುತ ಅಪ್ಪಳಿಸುತ್ತೆ. ಕಾಕಿನಾಡ ಬಳಿಯ ಸಮುದ್ರ ತೀರಕ್ಕೆ ಅಪ್ಪಳಿಸುವಂತಹ ಸಾಧ್ಯತೆ ಇದೆ. ಮಚಲಿಪಟ್ಟಣಂ, ಕಳಿಂಗಪಟ್ಟಣ ನಡುವಿನ ಕಾಕಿನಾಡ ಸಮುದ್ರ ತೀರದಲ್ಲಿ 90 ಕಿಲೋಮೀಟರ್ ವೇಗದಿಂದ 110 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ನುಗ್ಗಿ ಬರ್ತಾ ಇದೆ. ಆಂಧ್ರ, ತೆಲಂಗಾಣ, ತಮಿಳುನಾಡು, ಪುದುಚೇರಿ, ಒಡಿಶಾದಲ್ಲಿ ಕಟ್ಟೆಚ್ಚರ ಈಗಾಗಲೇ ವಹಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಮುಂಜಾಗ್ರತೆ ಕ್ರಮವಾಗಿ NDRF, SDRF ರಕ್ಷಣಾ ಸಿಬ್ಬಂದಿಗಳನ್ನು ನಿಯೋಜನೆ ಕೂಡ ಮಾಡಲಾಗಿದೆ. ಕರ್ನಾಟಕದಲ್ಲೂ ಕೂಡ ಹಲವೆಡೆ ಮಳೆಯಾಗುವಂತಹ ಸಾಧ್ಯತೆ ಇದೆ. ಅಂದರೆ ಈ ಮೋಂತಾ ಚಂಡಮಾರುತದ ಎಫೆಕ್ಟು ಕರ್ನಾಟಕದಲ್ಲೂ ಇರುತ್ತೆ. ಇನ್ನು ಇವತ್ತು ಆಂಧ್ರದ ತೀರಕ್ಕೆ ಬಂದು ಅಪ್ಪಳಿಸಲಿದೆ ಮೋಂತಾ ಚಂಡಮಾರುತ. ಆಂಧ್ರದ 23 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರೀ ಮಳೆ ಎಚ್ಚರಿಕೆ ನೀಡಲಾಗಿದೆ. ಆಂಧ್ರ ಪ್ರದೇಶದ ಕಾಕಿಕಾಡ, ಇದರ ಬಳಿ ಇರುವಂತಹ ಮಚಲಿಪಟ್ಟಣಂ ಮತ್ತು ಕಳಿಂಗಪಟ್ಟಣಂ ನಡುವೆ ಭೂಕುಸಿತ ಉಂಟಾಗುವ ಸಾಧ್ಯತೆ ಕೂಡ ಇದೆ. ಒಡಿಶಾ, ತಮಿಳುನಾಡು ಕಡಲ ತೀರದಲ್ಲೂ ಕೂಡ ಎಚ್ಚರಿಕೆ ಕೊಟ್ಟಿದೆ. ಚಂಡಮಾರುತ ಅಪ್ಪಳಿಸುವ ಭೀತಿ ಇರುವ ಹಿನ್ನೆಲೆಯಲ್ಲಿ ಕಡಲ ತೀರ ಪ್ರದೇಶಗಳಲ್ಲಿ ಎಚ್ಚರಿಕೆ ವಹಿಸಿರುವ ಅಧಿಕಾರಿಗಳು ಭಾರೀ ಕಟ್ಟೆಚ್ಚರ ವಹಿಸಿದ್ದಾರೆ. ಬಂಗಾಳ ಕೊಲ್ಲಿ ಸಮುದ್ರಕ್ಕೆ ಯಾರೂ ಇಳಿಬೇಡಿ ಅಂತ ಮೀನುಗಾರರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಬಂಗಾಳ ಕೊಲ್ಲಿ ಸಮುದ್ರಕ್ಕೆ ಯಾರು ಇಳಿಬೇಡಿ ಅಂತ ಮೀನುಗಾರರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಸ್ಥಳೀಯ ಹವಾಮಾನ ಇಲಾಖೆ ಈಗಾಗಲೇ ಭಾರೀ ಮಳೆಯಾಗುವ ಸಾಧ್ಯತೆ ಕೂಡ ಇರುವ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಮಳೆಯಾಗುತ್ತೆ ಅದರ ಮುನ್ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಗಾಳಿಯ ವೇಗ ಎಷ್ಟಿರುತ್ತೆ ಅನ್ನುವಂಥದ್ದನ್ನು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕಾರಿಗಳು. 90 ಕಿಲೋಮೀಟರ್ ವೇಗದಿಂದ 110 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಜೋರಾಗಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಇದರ ಜೊತೆಗೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆ ಕೂಡ ನೀಡಲಾಗಿದೆ. ಇನ್ನು ಕಡಲ ತೀರದಲ್ಲಿ ಆ ಒಂದು ಭಾಗ ಏನಿದೆ ಆ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗುವ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಮತ್ತೊಂದೆಡೆ ಯಾವುದೇ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೂಡ ನೀಡಲಾಗಿದೆ. ಕಟ್ಟೆಚ್ಚರ ಕೂಡ ನೀಡಲಾಗಿದೆ. अच्छी